ಕರ್ತನಲ್ಲಿರುವ ಪ್ರೀತಿ ದೇವಚಂದ್ರೆ ದೇವರಾಗಿರುವಂಥ ಯೇಸು ಕರ್ತನ ನಾಮದಲ್ಲಿ ಸಂಜೆ ವೇಳೆಯಲ್ಲಿ ನಿಮ್ಮನ್ನೊಂದಿಸ್ತೇನೆ. ಮತ್ತೊಂದು ದಿನದಲ್ಲಿ ನಾವು ಸಂಜೆಗೊಂದು ಸತ್ಯ ಸಂದೇಶ ಅನ್ನುವಂಥ ಈ ಸಂಚಿಕೆಯಲ್ಲಿ ಕರ್ತನ ಸಮ್ಮುಖದಲ್ಲಿ ಕಾದುಕೊಳ್ಳುವ ಹಾಗೆ ದೇವರ ಕೃಪೆಯನ್ನು ಅನುಗ್ರಹಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಕರ್ತನು ತಾನು ನಿಮ್ಮ ಮುಖಾಂತರವಾಗಿ ಮಾತನಾಡಿ ನಿಮ್ಮನ್ನು ಸಂತೈಸುವವರಾಗಿದ್ದಾರೆ. ನಾವು ಪ್ರಾರ್ಥನೆಯೊಟ್ಟಿಗೆ ದೇವರನ್ನು ದೃಷ್ಟಿಸೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ನಮ್ಮ ಸರ್ವಶಕ್ತನಾದಂಥ ದೇವರೇ, ಅನುದಿನವೂ ನೀವು ಕೊಡುತ್ತಿರುವಂತಹ ಮಹಾಕೃಪೆಗಾಗಿ ನಾವು ನಿಮ್ಮನ್ನು ವಂದಿಸುತ್ತೇವೆ. ಈ ದಿವಸ ಸಹ ಮುಂಚಾನೆಯಿಂದ ಈ ಸಂಜೆ ತನಕವಾಗಿ ನಮ್ಮೆಲ್ಲರನ್ನ ಕಾದುಕೊಂಡಿದ್ದಕ್ಕಾಗಿ ಸ್ತೋತ್ರ. ಈ ಸಂದೇಶವನ್ನು ಕೇಳಲಿಕ್ಕಾಗಿರುವಂಥ ಈ ಸಹೋದರ ಸಹೋದರಿಯನ್ನು ಮುಟ್ಟ್ರಿ, ನೂತನವಾದಂಥ ಪ್ರಕಟಣೆಯೊಟ್ಟಿಗೆ ಅವರನ್ನು ಸಂತೈಸಿರಿ, ಬಲಪಡಿಸಿ, ಆಧರಿಸಿ ನಡೆಸಿರಿ. ಈ ಸಂದೇಶದ ಮುಖಾಂತರವಾಗಿ ಅವರ ಜ್ಞಾನದ ಹೃದಯವನ್ನು ಹೊಂದಿಕೊಳ್ಳಲಿಕ್ಕಾಗಿ ನಿಮ್ಮ ಚಿತ್ತಕ್ಕನುಸಾರವಾಗಿ ಜೀವಿಸುವ ಹಾಗೆ ಕೃಪೆ ಮಾಡಿರಿ. ನಿಮ್ಮ ಕರೆಗಳಿಗೆ ಸಮರ್ಪಿಸಿಕೊಳ್ಳುತ್ತೇವೆ ನಮ್ಮ ದೇವರಾಗಿರುವಂಥ ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್. ಕರ್ತನ ಪ್ರೀತಿ ದೇವಜನರೇ, ದೇವರಾಗಿರುವಂಥ ಯೇಸು ಕರ್ತನ ನಾಮದಲ್ಲಿ ಮತ್ತೊಂದು ಆವೃತ್ತಿ ನಿಮ್ಮನ್ನು ವಂದಿಸುತ್ತೇನೆ. ನಿಮ್ಮ ಪರಿಸ್ಥಿತಿಗಳನ್ನು ಕುರಿತಾಗಿ ನಿಶ್ಚಯವಾಗಿ ಕರ್ತನು ಮಾತನಾಡುತ್ತಾರೆ ಎಂಬುದಾಗಿ ನಾನು ನಂಬುತ್ತೇನೆ. ಈ ದಿನದಲ್ಲಿ ದೇವರ ಸಂದೇಶದಲ್ಲಿ ನಾವು ಕರ್ತನ ಮುಖಾಂತರವಾಗಿ ಹೊಂದಿಕೊಳ್ಳುತ್ತಿರುವಂತಹ ವಾಕ್ಯ ಜ್ಞಾನೋಕ್ತಿ 15ನೇ ಅಧ್ಯಾಯದ 4ನೇ ವಚನದಲ್ಲಿ ನಾವು ಧ್ಯಾನಿಸಲಿಕ್ಕಿದ್ದೇವೆ. ಸಂತೈಸುವ ನಾಲಿಗೆ ಜೀವ ವೃಕ್ಷವು ಎಂಬುದಾಗಿ ಹೇಳಿ ವಾಕ್ಯ ಪ್ರಾರಂಭವಾಗಲ್ಪಡ್ತದೆ. ಬಲತ್ಕರಿಸುವಂಥ ನಾಲಿಗೆ ಮನಸ್ಸನ್ನು ಮುರಿಯುವಂಥದ್ದಾಗಿರ್ತದೆ. ಇಂದು ಸಂತೈಸುವಂಥ ನಾಲಿಗೆ ಜೀವ ವೃಕ್ಷದ ಬಗ್ಗೆ ನಾವು ದೇವರ ಸಂದೇಶವನ್ನು ಧ್ಯಾನಿಸಲಿಕ್ಕಿದ್ದೇವೆ. ಇಂದು ಕರ್ತನಲ್ಲಿರುವಂಥ ನೀವು ಒಂದು ಸಂತೈಸುವಿಕೆಗಾಗಿ ಎದುರು ನೋಡ್ತಾ ಇದ್ದೀರಾ? ಮನನೊಂದವರಾಗಿದ್ದೀರಾ? ಎಲ್ಲರಿಂದಲೂ ತಿರಸ್ಕಾರಕ್ಕೆ ಒಳಗಾಗಿ ಕೆಲವೊಂದು ಬಾಧೆಗಳು ನಿಮ್ಮ ಮನಸ್ಸು ಸಹ ನಿಮ್ಮನ್ನು ಬಾಧಿಸುವಂಥದ್ದಿದೆಯಾ? ಕರ್ತನಿಗೆ ನಿಮ್ಮನ್ನು ಒಪ್ಪಿಸಿಕೊಡ್ರಿ. ನಿಶ್ಚಯವಾಗಿ ದೇವರು ಮುರಿದಂಥ ಮನಸ್ಸುಗಳನ್ನು ಕಟ್ಟುವವರಾಗಿದ್ದಾರೆ. ಇತರರ ಬಾಯ ಮಾತುಗಳಿಂದಾಗಿ ನಿಮ್ಮ ಬಗ್ಗೆ ಇಲ್ಲ ಸಲ್ಲದೆ ಇರುವಂತಹ ತಂತ್ರೋಪಾಯಗಳನ್ನು ಅವರು ಮಾಡಲ್ಪಟ್ಟು ನಿಮ್ಮ ವಿರುದ್ಧವಾಗಿ ಮಾತನಾಡಿದಂಥ ಒಂದೊಂದು ಮಾತುಗಳು, ಅವುಗಳು ನೀವು ಕೇಳಲ್ಪಟ್ಟು ನನ್ನ ಜೀವಿತವೇ ಮುಗಿದು ಹೋಯಿತು, ನನಗೆ ಸಂತೈಸುವವರು ಯಾರಿಲ್ಲ, ನನ್ನವರು ಯಾರಿಲ್ಲ ಎಂಬುದಾಗಿ ಹೇಳಿ ನೀವು ನಿರೀಕ್ಷಿಸ್ತಾ ಇದ್ದೀರಾ? ಆ ರೀತಿಯಾದಂಥ ಭಯ, ಚಿಂತೆ, ವೇದನೆ, ದುಃಖ ನಿಮ್ಮನ್ನು ಕಾಡ್ತಾ ಇದೆಯಾ? ಪ್ರಿಯರೇ, ಕರ್ತನು ನಿಮ್ಮ ಪಕ್ಷವಿದ್ದಾರೆ. ಇಡೀ ಲೋಕವೇ ನಿಮಗೆ ವಿರುದ್ಧವಾಗಿ ನಿಲ್ಲಲ್ಪಟ್ಟರೂ ಕರ್ತನು ನಿಮ್ಮ ಪಕ್ಷವಾಗಿ ಇರುವವರಾಗಿದ್ದಾರೆ. ಲೋಕದಲ್ಲಿರುವವನಿಗಿಂತಲೂ ನಮ್ಮಲ್ಲಿರುವ ಆತನು ಹೆಚ್ಚಿನವನು ಎಂಬುದಾಗಿ ದೇವರು ತನ್ನ ಅಪೊಸ್ತಲರ ಮುಖಾಂತರವಾಗಿ ನಿಮಗಾಗಿಯೇ ವಾಗ್ದಾನ ಮಾಡಲ್ಪಟ್ಟವರಾಗಿದ್ದಾರೆ. ಹೌದು ಪ್ರಿಯರೇ, ಕರ್ತನು ನಿಮ್ಮನ್ನು ಸಂತೈಸಿರಿ, ನಿಮ್ಮನ್ನು ಬಲಪಡಿಸಿ, ಇತರರನ್ನು ಕಟ್ಟುವ ಹಾಗೆ, ಇತರರ ಜೀವಿತದಲ್ಲಿ ನೀವು ಆಶೀರ್ವಾದಕರವಾಗಿ ಇರುವ ಹಾಗೆ ಮಾರ್ಪಡಿಸಲಿಕ್ಕೆ ಶಕ್ತರಾಗಿದ್ದಾರೆ. ಅದಕ್ಕೋಸ್ಕರವಾಗಿ ಪ್ರಾರ್ಥಿಸುವಂಥವರ ಸಹವಾಸ, ಒಡನಾಟವನ್ನು ಇಟ್ಟುಕೊಳ್ಳ್ರಿ, ಪ್ರಾರ್ಥನೆ ಮಾಡಿರಿ. ಅಂಥವರನ್ನು ನಿಶ್ಚಯವಾಗಿ ಕರ್ತನು ಕೊಡುವವರಾಗಿದ್ದಾರೆ. ಪ್ರಾರ್ಥಿಸುವಂಥವರ ಒಡನಾಟ, ಪ್ರಾರ್ಥಿಸುವಂಥವರ ಜೊತೆಯನ್ನು ಆತ್ಮಿಕವಾದಂಥ ಅನ್ಯೋನ್ಯತೆ ನೀವು ಇಟ್ಟುಕೊಳ್ಳುವುದಾದರೆ ನಿಶ್ಚಯವಾಗಿ ಕರ್ತನಲ್ಲಿ ನೀವು ವಿಶೇಷವಾದಂಥ ಬಲವನ್ನು ಹೊಂದಿಕೊಂಡು ಕರ್ತನಿಗೆ ಪ್ರಯೋಜನಕರವಾದಂತಹ ಆಯುಧವಾಗಲ್ಪಡ್ತೀರಿ. ಆದ್ದರಿಂದಲೂ ದೇವರ ವಾಕ್ಯ ಕೇಳಲ್ಪಡ್ತೀರಿ, ಒಬ್ಬನಿಗಿಂತ ಇಬ್ಬರು ಲೇಸು ಎಂಬುದಾಗಿ ಹೇಳಿ. ನನ್ನ ಸಹಾಯಕರು ಯಾರಿದ್ದಾರೆ, ನನ್ನ ಜೊತೆಯಲ್ಲಿ ಆ ರೀತಿಯಲ್ಲಿ ಯಾರ ರೀತಿಯಲ್ಲಿ ಪ್ರಾರ್ಥನೆ ಮಾಡಲಿಕ್ಕೂ ಅಂಥವರು ಯಾರಿದ್ದಾರೆ ಎಂಬುದಾಗಿ ಹೇಳಿ ನೀವು ಆಲೋಚನೆ ಮಾಡ್ತೀರಾ? ನಿಮ್ಮೊಳಗಡೆ ಒಬ್ಬರಿದ್ದಾರೆ. ಅವರು ಲೋಕವನ್ನು ಜಯಿಸಲ್ಪಟ್ಟಂಥ ದೇವರಾಗಿರುವಂಥ ಯೇಸು ಕರ್ತನಲ್ಲಿ ಇದ್ದಂಥವರು. ಅವರೇ ಪವಿತ್ರಾತ್ಮನು. ಅವರು ನಿಮ್ಮ ಜೊತೆಯಲ್ಲಿದ್ದಾರೆ, ನಿಮ್ಮೊಳಗಡೆ ವಾಸ ಮಾಡ್ತಾ ಇದ್ದಾರೆ. ಅವರು ನಿಮ್ಮನ್ನು ಸಂತೈಸ್ತಾರೆ, ಬಲಪಡಿಸ್ತಾರೆ, ಆಧರಿಸ್ತಾರೆ. ಅವರ ಸಮ್ಮುಖದಲ್ಲಿ ನೀವು ಏಕಾಂಗಿಯಾಗಿ ಹೋಗುವಾಗ ಕರ್ತನ ಆತ್ಮನು ನಿಮ್ಮ ಜೊತೆಯಲ್ಲಿ ನಿರಂತರವಾಗಿ ಮಾತನಾಡಲ್ಪಡ್ತಾರೆ. ನಿಮ್ಮನ್ನು ಬಲಪಡಿಸಿ, ಆಧರಿಸಿ ನಡೆಸುವಂಥವರಾಗಿರ್ತಾರೆ. ಮುರಿಯಲ್ಪಟ್ಟಂತಹ ನಿಮ್ಮ ಮನಸ್ಸು, ಒಡೆದು ಹೋಗಲ್ಪಟ್ಟ ಸ್ಥಿತಿಯಲ್ಲಿರುವಂಥ ನಿಮ್ಮ ಜೀವಿತಗಳನ್ನು ಕರ್ತನು ಕಟ್ಟಿ ಗುಣಪಡಿಸಿ ನೀವು ಇತರರಿಗೆ ಸಾಕ್ಷಿಯಾಗಿಯೂ ಸುಂದರವಾದಂಥ ಜೀವಿತವನ್ನಾಗಿಯೂ ದೇವರಾಗಿರುವಂಥ ಯೇಸು ಕರ್ತನು ನಿಮ್ಮದನ್ನಾಗಿ ಮಾರ್ಪಡಿಸುವವರಾಗಿರ್ತಾರೆ. ಹಿಂದೆ ನಾವು ನೋಡುವಂಥ ಸಮಯದಲ್ಲಿ ಅನೇಕ ಭಕ್ತರುಗಳು ನಿಮ್ಮ ಹಾಗೆ ಒಡೆಯಲ್ಪಟ್ಟರು. ಪ್ರಿಯರೇ, ನಿಮ್ಮ ಹಾಗೆ ಒಬ್ಬಂಟಿಗರಾಗಿ ಅಲೆಯಲ್ಪಟ್ಟಂಥವರು ಅನೇಕ ಮಂದಿ.
ಅನೇಕರು ಬಾಧೆಗೆ ಒಳಗಾಗಲ್ಪಟ್ಟರು, ಒಬ್ಬಂಟಿಗರಾಗಿ ಇದ್ದರು. ಆ ಸ್ಥಿತಿಗಳಲ್ಲಿ ಕರ್ತನೆ ಅವರನ್ನು ಸಂಧಿಸಿದನು. ಕರ್ತನು ಅವರಿಗೆ ಉಪಕಾರಗಳನ್ನು ಮಾಡಿದರು. ನೀವು ಆರಾಧಿಸುತ್ತಾ ಇರುವಂಥ ದೇವರು ನಿಮಗೆ ಉಪಕಾರವನ್ನು ಮಾಡುವಂಥ ದೇವರು ಮಾತ್ರವಲ್ಲದೆ ನಿಮ್ಮನ್ನು ಎಂದಿಗೂ ಸಹ ಒಂಟಿಗರಾಗಿ ಬಿಡದೇ ಇರುವಂಥ ದೇವರಾಗಿದ್ದಾರೆ. ನೀವು ಒಬ್ಬಂಟಿಗರಾಗಿ ಅವರನ್ನು ಆಲೋಚಿಸದೇ ಇರುವಂಥ ಸಮಯದಲ್ಲೂ ಸಹ ನಿಮ್ಮ ಬಲಭಾಗದಲ್ಲಿ ನೆರಳಿನ ಹಾಗೆ ಅವರು ಇದ್ದು ನಿಮ್ಮನ್ನು ನೋಡುತ್ತಾ ಇರ್ತಾರೆ. ನೀವು ಅಪ್ಪ, ತಂದೆಯೇ, ಯೇಸುವೆ ಎಂಬುದಾಗಿ ಕರೆಯುವಾಗ ನಿಶ್ಚಯವಾಗಿ ಅವರು ನಿಮ್ಮ ಕೂಡ ಮಾತನಾಡಲ್ಪಡ್ತಾರೆ. ನಿಮ್ಮ ಮಾರ್ಗವನ್ನು ಅವರೇ ನಡೆಸುವವರಾಗಿದ್ದಾರೆ. ದಿಕ್ಕು ತೋಚದೇ ಇರುವಂಥ ಸ್ಥಿತಿಯಲ್ಲಿರುವಂಥ ನಿಮ್ಮ ಜೀವಿತದ ದಿಕ್ಕನ್ನೇ ಬದಲಾಯಿಸುವ ಆತನು ಯೇಸು ಕರ್ತನಾಗಿದ್ದಾನೆ. ನಾವು ದೇವರ ವಾಕ್ಯದಲ್ಲಿ ಮತ್ತೊಂದು ವಾಕ್ಯದಲ್ಲಿ ನಾವು ನೋಡುವುದಾದರೆ 1 ಸಮುವೇಲ ಪುಸ್ತಕದಲ್ಲಿ 20 ಅಧ್ಯಾಯದಲ್ಲಿ ನಾವು ನೋಡಲ್ಪಡ್ತಾನೆ. 20ನೇ ಅಧ್ಯಾಯದ 40ನೇ ವಚನದಲ್ಲಿ ನೋಡುವುದಾದರೆ, ಯೋನಾತಾನನು ತನ್ನ ಆಯುಧಗಳನ್ನು ಹುಡುಗನ ಕೈಯಲ್ಲಿ ಕೊಟ್ಟು ಅವನಿಗೆ ಅವುಗಳನ್ನು ಊರಿಗೆ ತೆಗೆದುಕೊಂಡು ಹೋಗು ಎಂದು ಹೇಳಿದನು. ಹುಡುಗನು ಹೋಗುತ್ತಲೇ ದಾವೀದನು ಕಲ್ಲು ಕುಪ್ಪೆಯ ಬಳಿಯಿಂದೆದ್ದು ಬಂದು 3 ಸಾರಿ ಸಾಷ್ಟಾಂಗವಾಗಿ ಯೋನಾತಾನನನ್ನು ವಂದಿಸಿದನು. ಅವರು ಒಬ್ಬರಿಗೊಬ್ಬರು ಮುದ್ದಿಟ್ಟುಕೊಂಡು ಅತ್ತರು. ದಾವೀದನು ಬಹಳವಾಗಿ ಅತ್ತನು. ಅನಂತರ ಯೋನಾತಾನನು ದಾವೀದನಿಗೆ, ಸಮಾಧಾನದಿಂದ ಹೋಗು, ನಾವು ಯೆಹೋವನ ಹೆಸರಿನಲ್ಲಿ ಆಣೆಯಿಟ್ಟು ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದೇವಲ್ಲ, ಆತನೇ ನನಗೂ ನಿನಗೂ ನನ್ನ ಸಂತಾನಕ್ಕೂ ನಿನ್ನ ಸಂತಾನಕ್ಕೂ ಸದಾ ಸಂಬಂಧ ಸಾಕ್ಷಿಯಾಗಿರಲಿ ಎಂದು ಹೇಳಿದನು. ತರುವಾಯ ದಾವೀದನು ಹೊರಟು ಹೋದನು. ಯೋನಾತಾನನು ಊರೊಳಕ್ಕೆ ಹೋದನು. ಪ್ರಿಯರೇ, ದೇವರ ವಾಕ್ಯದಲ್ಲಿ ನೋಡುವುದಾದರೆ ದಾವೀದನು ಅರಸನ ಅರಮನೆಯಲ್ಲಿದ್ದಂಥವನು. ಅವನಿಗೆ ಬಂದಂತಹ ಜಯಮಾಲೆಗಳು, ಅವನಿಗೆ ಬಂದಂತಹ ಹೊಗಳಿಕೆಗಳೇ ಅವನಿಗೆ ಮುಳುವಾಗಲ್ಪಟ್ಟಿತು. ಅವನು ಗೊಲ್ಯಾತನನ್ನು ದೇವರ ಸಂಕಲ್ಪದಿಂದಲೇ ಕೊಲ್ಲಲ್ಪಟ್ಟನು. ದೇವರ ಸಂಕಲ್ಪದಿಂದಲೇ ಆತನಿಗೆ ಆ ರೀತಿಯಲ್ಲೇ ಆಯಿತು. ಆದರೆ ಅವನಿಗೆ ಸಂಭವಿಸಲ್ಪಟ್ಟಂಥದ್ದೆಲ್ಲವೂ ಸಹ ದಾವೀದನ ಬದುಕಿನಲ್ಲಿ ವಿರುದ್ಧವಾದ ಆದಂಥ ಸ್ಥಿತಿಯಲ್ಲಿತ್ತು. ಗೊಲ್ಯಾತನನ್ನು ಕೊಂದ ನಂತರದಲ್ಲಿ ಜನಗಳು ಹಾಡಿಕೊಂಡರು. ಆ ಕಾಲದಲ್ಲಿ ದಾವೀದನಿಗೆ ಅರಸನಾಗಿ, ಇಡೀ ಇಸ್ರಾಯೇಲರಿಗೆ ಅರಸನಾಗಿದ್ದಂಥವನು ಸೌಲನಾಗಿದ್ದನು. ದಾವೀದನು ಗೊಲ್ಯಾತನನ್ನು ಕೊಂದು ಬರುವಾಗ, ಫಿಲಿಸ್ಟಿಯರನ್ನು ಜಯಿಸಿ ಬರುವಂಥ ಸಮಯದಲ್ಲಿ ಇಸ್ರಾಯೇಲ್ ಜನರೆಲ್ಲರೂ ಸಹ ಸೌಲನು 1000 ಗಟ್ಟಲೆ ಕೊಂದನು, ದಾವೀದನು 10,000 ಗಟ್ಟಲೆ ಕೊಂದನು ಎಂಬುದಾಗಿ ಹೇಳಿ ಅವರು ದಾವೀದನ ಕುರಿತಾಗಿಯೂ ಸೌಲನ ಕುರಿತಾಗಿ ಜಯಕಾರವನ್ನು ಹಾಕಲ್ಪಟ್ಟರು. ದಾವೀದನಿಗೆ ಹೊಗಳುವಾಗ ಸೌಲನ ಮನಸ್ಸಿನಲ್ಲಿ ದಾವೀದನ ಮೇಲೆ ಹೊಟ್ಟೆ ಕಿಚ್ಚು ಬಂತು. ಇವನಿಗೆ ಎಲ್ಲವೂ ಸಹ ಸಿಕ್ಕಿದೆ, ಹೊಗಳಿಕೆ ಸಿಕ್ಕಿದೆ, ಜಯಕಾರ ಸಿಕ್ಕಿದೆ, ಎಲ್ಲವೂ ಸಹ ಸಿಕ್ಕಿದೆ. ಆದರೆ ಇವನಿಗೆ ಸಿಗಬೇಕಾಗಿರುವಂಥದ್ದು ಒಂದೇ, ಅದು ಅರಸುತನ. ಒಂದು ದಿನದಲ್ಲಿ ಇದನ್ನು ಸಹ ಕಿತ್ತುಕೊಳ್ಳಬಹುದೇನೋ ಅನ್ನುವಂತಹ ಒಂದು ಭಯ, ಸಂಶಯ, ಕಳವಳ ಸೌಲನ ಹೃದಯದಲ್ಲಿ ಮೂಡಿತು. ಸಂಶಯಗಳನ್ನು, ಕಳವಳಗಳನ್ನು ಉಂಟು ಮಾಡುವಂಥದ್ದು ಸೈತಾನನಾಗಿರ್ತಾನೆ. ಇತರರ ಏಳಿಗೆಯನ್ನು ಸಹಿಸದ ಹಾಗೆ ಹೊಟ್ಟೆ ಕಿಚ್ಚನ್ನು ಪಡುವಂಥದ್ದು ಸೈತಾನನ ಸ್ವಭಾವಗಳಲ್ಲಿ ಒಂದು. ದಾವೀದನ ಏಳಿಗೆಯನ್ನು ನೋಡಿ ಸಹಿಸಿಕೊಳ್ಳಲಿಕ್ಕಾಗದೆ ಸೌಲನು ಒಳಗೊಳಗೆ ಕುದಿದನು, ಕೋಪಿಸಿಕೊಂಡನು. ಅವನ ಹೃದಯ ಕುದಿಯಿತು. ಸೌಲನನ್ನು ಹೀಗೆ ಪ್ರೇರೇಪಿಸಿದ್ದು ಸಹ ಸೈತಾನನೇ. ಯಾಕಂದರೆ ಸೌಲನ ಒಳಗಡೆ ಇದ್ದದ್ದು ದೇವರ ಆತ್ಮವಲ್ಲ, ದುರಾತ್ಮ. ದೇವರಿಗೆ ಅವಿಧೇಯನಾಗಿ ನಡೆದಂಥ ಸಮಯದಲ್ಲೂ, ಪಶ್ಚಾತ್ತಾಪವನ್ನು ಪಡೆದೇ ಇದ್ದಂತಹ ಸಮಯದಲ್ಲಿಯೂ ಕರ್ತನಾತ್ಮನು ಅವನನ್ನು ಬಿಟ್ಟು ಹೋದನು. ಪಶ್ಚಾತ್ತಾಪ ಪಡೆದೇ ಇರುವಂತಹ ಹೃದಯಗಳಲ್ಲಿ ದೇವರು ಎಂದಿಗೂ ವಾಸ ಮಾಡೋದಿಲ್ಲ. ನಾವು ಕರ್ತನ ಸಮ್ಮುಖದಲ್ಲಿ ಪಶ್ಚಾತ್ತಾಪಪಟ್ಟು ಆಗಿಂದಾಗೆ ನಮ್ಮನ್ನು ಕರ್ತನ ಸಮ್ಮುಖದಲ್ಲಿ ಪರೀಕ್ಷಿಸಿಕೊಳ್ಳುವಂಥದ್ದು ಉತ್ತಮವು ಮಾತ್ರವಲ್ಲದೆ ಕರ್ತನ ಕೈಗಳಲ್ಲಿ ನಡೆಸಲಿಕ್ಕೂ ಸಹ ಅದು ಮಾರ್ಗವಾಗಿರಲ್ಪಡ್ತದೆ. ದೇವರ ವಾಕ್ಯದಲ್ಲಿ ನೋಡುವುದಾದರೆ, ಆಗ ಸೌಲನು ದಾವೀದನನ್ನೇ ಸಾಯಿಸಲಿಕ್ಕಾಗಿ ಯೋಚನೆ ಮಾಡಿದನು, ಯೋಚನೆಗಳನ್ನು ರೂಪಿಸಲ್ಪಟ್ಟನು. ದಾವೀದನಲ್ಲಿ ದೇವರ ದೊಡ್ಡ ಉದ್ದೇಶವಿತ್ತು. ಸೌಲನಿಗೆ ಇದೆಲ್ಲವೂ ಹೇಗೆ ತಿಳಿಯಿತು ಎಂಬುದಾಗಿ ನೋಡುವುದಾದರೆ, ಸೌಲನಲ್ಲಿ ಮೊದಲನಾಗಿದ್ದುದು ದುರಾತ್ಮ. ಸೈತಾನನಿಗೆ ಗೊತ್ತು ನಿಮ್ಮ ಜೀವಿತದಲ್ಲಿ ದೇವರ ಯೋಜನೆ ಎಷ್ಟು ದೊಡ್ಡದಾಗಿದೆ ಎಂಬುದಾಗಿ ಹೇಳಿ. ಹಾಗಾಗಿ ಸೈತಾನನು ನಿಮ್ಮನ್ನು ಬಾಧಿಸಲಿಕ್ಕೂ ನಿಮ್ಮನ್ನು ಮನನೊಯಿಸಲಿಕ್ಕಾಗಿ ಇತರರನ್ನು ನೇಮಿಸಲ್ಪಡ್ತಾರೆ. ಅವರು ನಿಮ್ಮ ಬಗ್ಗೆ ವಿರುದ್ಧವಾಗಿ ಮಾತನಾಡುತ್ತಾರೆ, ಗುಂಪು ಕಟ್ಟಿಕೊಳ್ಳಲ್ಪಡ್ತಾರೆ, ನಿಮ್ಮ ಬಗ್ಗೆ ಇಲ್ಲ ಸಲ್ಲದ ಕಥೆಗಳನ್ನು ಕಟ್ಟಲ್ಪಡ್ತಾರೆ, ನಿಮ್ಮ ಸಾಕ್ಷಿಯನ್ನು ಹಾಳು ಮಾಡಲ್ಪಡ್ತಾರೆ. ಸೈತಾನನ ಪ್ರಧಾನ ಅಸ್ತ್ರಗಳಲ್ಲಿ ಮುಖ್ಯವಾದಂಥ ಅಸ್ತ್ರ ಯಾವುದು ಗೊತ್ತಾ? ನಿಮ್ಮ ಬಗ್ಗೆ ಅಪಪ್ರಚಾರವನ್ನು ಮಾಡುವಂಥದ್ದು, ಸುಳ್ಳನ್ನು ಹೇಳುವಂಥದ್ದು, ನಿಮ್ಮ ಬಗ್ಗೆ ಸುಳ್ಳನ್ನು ಹೇಳಿ ನಿಮ್ಮ ಸಾಕ್ಷಿ, ನಿಮ್ಮ ಹೆಸರನ್ನು ಕೆಡಿಸುವಂಥದ್ದು. ಜನಗಳ ಮುಂದೆ ಹೋಗಿ ನೀವು ಮಾತನಾಡಲಿಕ್ಕೂ ನಿಂತುಕೊಳ್ಳುವಂಥ ಸಮಯದಲ್ಲಿ ಜನಗಳು ನಿಮ್ಮನ್ನು ನೋಡಿ ನಾಚಿಕೆ ಪಡುವ ಹಾಗೆಯೂ, ನೀವು ಜನಗಳ ಬಳಿಯಲ್ಲಿ ಹೋಗಿ ಮಾತನಾಡಲಿಕ್ಕೂ ಸಹ ಭಯಪಡುವ ಹಾಗೆ ಮಾಡುವಂಥದ್ದೇ ಸೈತಾನನ ತಂತ್ರವಾಗಿದೆ.
ನಿಮ್ಮ ಜೀವಿತದ ಸತ್ಯ ಇತರರಿಗೆ ತಿಳಿಯುವುದಕ್ಕಿಂತ ಮುಂಚಿತವಾಗಿ ನಿಮ್ಮ ವಿಷಯವಾಗಿ ಅವರು ಹಬ್ಬಿಸಲ್ಪಟ್ಟಂಥ ಸುಳ್ಳು ಕಾರ್ಯಗಳು ಮಾತ್ರವಲ್ಲದೆ ಅವರು ನಿಮ್ಮ ಬಗ್ಗೆ ಮಾಡಲ್ಪಟ್ಟಂಥ ಅಪಪ್ರಚಾರಗಳು ಲೋಕವೆಲ್ಲವನ್ನು ಸುತ್ತಿ ಬಂದಿರುತ್ತದೆ. ಯಾಕಂದರೆ ಸೈತಾನನ ಕೆಲಸವೇ ಹಾಗೆ. ಅವನು ಇತರರ ಬಳಿಯಲ್ಲಿ ಹೋಗಲ್ಪಡ್ತಾ ಇದ್ದಾನೆ. ಎಲ್ಲರ ಬಳಿಯಲ್ಲಿ ಹೋಗಿ ನಿಮ್ಮ ಬಗ್ಗೆ ಹೇಳುವಂಥದ್ದು, ಇತರರ ಮನಸ್ಸನ್ನು ಕೆಡಿಸುವಂಥದ್ದು, ನಿಮ್ಮ ಮನಸ್ಸನ್ನು ಕೆಡಿಸುವಂಥದ್ದು, ಸಂಬಂಧಗಳನ್ನು ಬೇರೆ ಮಾಡುವಂಥದ್ದು, ಸಂಬಂಧಗಳ ನಡುವೆ ಒಡಕನ್ನು ಉಂಟು ಮಾಡುವಂಥದ್ದು ಸೈತಾನನ ಕಾರ್ಯವಾಗಿರಲ್ಪಡ್ತದೆ. ಇಲ್ಲಿ ದೇವರಾಗಿರುವಂಥ ಕರ್ತನ ವಾಕ್ಯದಲ್ಲಿ ನಾವು ನೋಡುವುದಾದರೆ, ಸೌಲನಿಗೂ ದಾವೀದನಿಗೂ ಇದ್ದಂಥ ಸಂಬಂಧ ಮಾವ ಮತ್ತು ಅಳಿಯನ ಸಂಬಂಧವಾಗಿತ್ತು. ಸೌಲನು ತನ್ನ ಸ್ವಂತ ಮಗಳನ್ನು ದಾವೀದನಿಗೆ ಕೊಟ್ಟು ಮದುವೆ ಮಾಡಲ್ಪಟ್ಟನು. ಆದರೆ ಮಾವ ಮತ್ತು ಅಳಿಯನ ಸಂಬಂಧ ಇಷ್ಟು ಉತ್ತಮವಾಗಿರಬೇಕಾಗಿತ್ತು. ಆದರೆ ಆ ರೀತಿಯಲ್ಲಿ ಇರಲಿಲ್ಲ. ಕಾರಣ ಸೈತಾನನು ಸಂಪೂರ್ಣವಾಗಿ ಸೌಲನನ್ನು ವಶ ಮಾಡಿಕೊಂಡಿದ್ದನು. ದೇವರಿಗೆ ಅವಕಾಶವನ್ನು ಕೊಡದೇ ಇರುವಂತಹ ಸೌಲನು ಸೈತಾನನ ಬಾಧಿಸಲಿಕ್ಕೂ ಸೈತಾನನ ಒಂದು ಬಹಳವಾದಂಥ ಆಯುಧಗಳನ್ನು ಸ್ವೀಕರಿಸಿಕೊಂಡು ಸೈತಾನನ ಆಲೋಚನೆಗನುಸಾರವಾಗಿ ದಾವೀದನನ್ನು ಬಾಧಿಸಲಿಕ್ಕೋಸ್ಕರವಾಗಿ ಅವನು ಯಾವಾಗಲೂ ಸಹ ಹಾತೊರೆಯುತ್ತಾ ಇದ್ದನು. ಸೈತಾನನ್ನು ಅಷ್ಟೊಂದು ಆಕ್ರಮಿಸಿಕೊಂಡಿದ್ದನು ಸೌಲನನ್ನು. ಈಗ ದಾವೀದನನ್ನೇ ಅವನು ಸಾಯಿಸಲಿಕ್ಕಾಗಿ ನೋಡ್ತಾ ಇದ್ದಾನೆ. ದಾವೀದನನ್ನು ಸಾಯಿಸಲಿಕ್ಕಾಗಿ ಬರ್ಜಿಯನ್ನು ಎಸೆದನು. ಆದರೆ ಬರ್ಜಿಯನ್ನು ಎಸೆಯಲ್ಪಡುವಂಥ ಸಮಯದಲ್ಲಿ ಒಂದು ಗೇಣಿರುವಂಥ ಸಮಯದಲ್ಲಿ ದಾವೀದನು ತಪ್ಪಿಸಿಕೊಂಡನು. ಆ ನಂತರದಲ್ಲಿ ದಾವೀದನು ತಪ್ಪಿಸಿಕೊಂಡು ಸೌಲನಿಂದ ದೂರ ಹೋಗಲ್ಪಟ್ಟನು. ತಾನು ಇದ್ದಲ್ಪಟ್ಟಂಥ ದೇಶವನ್ನು ಬಿಟ್ಟು ಹೋಗಲ್ಪಟ್ಟನು. ಆದರೆ ದಾವೀದನಿಗೆ ಸಹಾಯಕವಾಗಿದ್ದು ಸೌಲನ ಮಗನಾದಂಥ ಯೋನಾತಾನನು. ಯೋನಾತಾನನು ದಾವೀದನನ್ನು ಬಹಳವಾಗಿ ಪ್ರೀತಿಸುವಂತಹ ದೈವ ಮನುಷ್ಯನಾಗಿದ್ದನು. ಯೋನಾತಾನನು ಕಪಟವಿಲ್ಲದೆ ಇರುವಂಥ ಮಿತ್ರನು ದಾವೀದನಿಗೆ. ಯೋನಾತಾನನು ತನ್ನ ಸ್ವಂತ ತಂದೆಯನ್ನು ನಿರಾಕರಿಸಲ್ಪಟ್ಟು ದಾವೀದನ ಪಕ್ಷವನ್ನು ಹಿಡಿಯಲ್ಪಡ್ತಾನೆ. ಕಾರಣ ದಾವೀದನ ಬಳಿಯಲ್ಲಿ ಪವಿತ್ರಾತ್ಮನಿದ್ದನು. ದಾವೀದನು ನೀತಿವಂತನಾಗಿದ್ದನು. ದಾವೀದನು ತನ್ನ ಕಾಲದಲ್ಲಿ ತಪ್ಪಿಲ್ಲದಂತೆ ನಡೆಯುವಂಥ ಮನುಷ್ಯನಾಗಿದ್ದನು. ಮಾತ್ರವಲ್ಲದೆ ದಾವೀದನಿಂದ ಸೌಲನಿಗೆ ಯಾವ ಅಪಾಯವಿರಲಿಲ್ಲ. ಬದಲಾಗಿ ಸೌಲನಿಗೆ ದಾವೀದನಿಂದ ಉಪಯೋಗವೇ ಆಗ್ತಾ ಇತ್ತು. ಇಷ್ಟೆಲ್ಲ ಉಪಕಾರಗಳನ್ನು ಹೊಂದಲ್ಪಟ್ಟಂಥ ಸಮಯದಲ್ಲೂ ಸಹ ತನ್ನ ತಂದೆ ದಾವೀದನನ್ನು ಸಾಯಿಸಲಿಕ್ಕಾಗಿ ಯೋಚಿಸ್ತಾ ಇದ್ದಾನಲ್ಲ ಎಂಬುದಾಗಿ ಹೇಳಿ ಯೋನಾತನನಿಗೂ ಸಹ ಒಂದು ವಿಧದಲ್ಲಿ ದುಃಖ ಉಂಟಾಯಿತು. ಆದ ಕಾರಣ ಎಲ್ಲರೂ ಕೈ ಬಿಡಲ್ಪಟ್ಟಂತಹ ಪರಿಸ್ಥಿತಿಯಲ್ಲಿ ದಾವೀದನ ಸಹಾಯಕ್ಕೆ ಬಂದಂಥದ್ದು ಯೋನಾತನನು. ಪ್ರಿಯರೇ, ನಿಮ್ಮನ್ನು ಎಲ್ಲರೂ ಸಹ ಕೈ ಬಿಡಲ್ಪಟ್ಟಂಥ ಪರಿಸ್ಥಿತಿಯಲ್ಲಿರುವಾಗ ದೇವರಾಗಿರುವಂಥ ಕರ್ತನು ಯಾರೊಬ್ಬನನ್ನಾದರೂ ಸಹ ನಿಮ್ಮ ಬಳಿಗೆಯಲ್ಲಿ ಕಳಿಸಲ್ಪಡ್ತಾರೆ. ಅದು ಮನುಷ್ಯನಾಗಿರುವುದಾದರೂ ಸರಿ ಅಥವಾ ದೇವರಾತ್ಮನಾಗಿರುವುದಾದರೂ ಸರಿ, ನಿಶ್ಚಯವಾಗಿ ನಿಮ್ಮ ಬಳಿಯಲ್ಲಿ ಬಂದವರನ್ನು ಸಂತೈಸ್ತಾರೆ. ಅವರು ನಿಮ್ಮನ್ನು ಆಧರಿಸಲ್ಪಡ್ತಾರೆ. ಮಾತ್ರವಲ್ಲ, ನಿಮ್ಮ ಜೀವಿತಗಳನ್ನು ಅವರು ಉಜ್ವಲವಾದ ಮಾರ್ಗದಲ್ಲಿ ನಡೆಸುವವರಾಗಿದ್ದಾರೆ. ಈಗ ದಾವೀದನು ತಪ್ಪಿಸಿಕೊಂಡು ಬಂದಿದ್ದಾನೆ. ತಪ್ಪಿಸಿಕೊಂಡು ಬಂದು ಬೇರೊಂದು ದೇಶಕ್ಕೆ ಈಗ ಅವನು ಅಲಿಯುತ್ತಾ ಇದ್ದಾನೆ. ಅಲಿಯುತ್ತಾ ಇರುವಂಥ ಸಮಯದಲ್ಲಿ ಹಾಗೆ ಅಲಿಯುವುದಕ್ಕಿಂತ ಮುಂಚಿತವಾಗಿ ಯೋನಾತನನ್ನು ದಾವೀದನು ಕಾಣಬೇಕೆಂಬುದಾಗಿ ಬಂದಿದ್ದಾನೆ. ಈಗ ಯೋನಾತನನು ದಾವೀದನನ್ನು ಸಂಧಿಸಲಿಕ್ಕಾಗಿ ಬಂದನು. ದಾವೀದನು ಯೋನಾತನನ್ನು ಇಬ್ಬರು ಸಹ ಒಬ್ಬರಿಗೊಬ್ಬರು ಅಳುತ್ತಾ ಕಣ್ಣೀರುತ್ತಾ ತಪ್ಪಿಕೊಂಡು ಹತ್ತರು. ಯೋನಾತನನಿಗೆ ಚೆನ್ನಾಗಿ ಗೊತ್ತಾಯಿತು, ನನ್ನ ತಂದೆ ದಾವೀದನನ್ನು ಖಂಡಿತವಾಗಲೂ ಸಾಯಿಸಲಿಕ್ಕಿದ್ದಾನೆ ಎಂಬುದಾಗಿ ಹೇಳಿ. ಹಾಗಾಗಿ ಈಗ ಯೋನಾತನನು ದಾವೀದನಿಗೆ ಸಹಾಯವನ್ನು ಮಾಡಲ್ಪಟ್ಟು ನೀನು ಹೊರಟು ಹೋಗು ಎಂಬುದಾಗಿ ಹೇಳಿ ದಾವೀದನನ್ನು ಸಂತೈಸಿದನು, ಬಲಪಡಿಸಿದನು, ಆಧರಿಸಿದನು. ಮಾತ್ರವಲ್ಲದೆ ದಾವೀದನ ಜೊತೆಯಲ್ಲಿ ಮಾಡಿಕೊಂಡಂಥ ಒಡಂಬಡಿಕೆಗೆ ಯೋನಾತನನು ಬದ್ಧನಾಗಿದ್ದನು. ದಾವೀದನು ಈಗ ಆ ದೇಶದಲ್ಲಿ ಇಲ್ಲವಾದರೂ ಸಹ ಆ ಒಡಂಬಡಿಕೆ ನಿಶ್ಚಯವಾಗಿ ಇರಲ್ಪಡುತ್ತದೆ ಎಂಬುದಾಗಿ ಹೇಳಿ ಯೋನಾತನನ್ನು ನಂಬಿದನು. ಪ್ರಿಯರೇ, ಹೌದು, ಕರ್ತನು ನಿಮ್ಮ ಜೊತೆಯಲ್ಲಿ ಮಾಡಿಕೊಂಡಂಥ ಒಡಂಬಡಿಕೆಗಳು ಅದು ನಿಶ್ಚಯವಾಗಿರಲ್ಪಡುತ್ತದೆ. ನಿಮ್ಮ ಜೀವಿತಕ್ಕೆ ದೇವರು ಕೊಡಲ್ಪಟ್ಟಂಥ ವಾಗ್ದಾನಗಳು ಅದನ್ನು ಆ ಕಾಲಕ್ಕೆ ಮಾತ್ರ ನಿಮ್ಮನ್ನು ಸಂತೈಸಲಿಕ್ಕಾಗಿ ಕೊಡಲ್ಪಟ್ಟಂಥ ಮಾತುಗಳಲ್ಲ. ನಿಮ್ಮ ಜೀವಮಾನದಲ್ಲೆಲ್ಲ ದೇವರ ವಾಗ್ದಾನಗಳು ನೆರವೇರಲ್ಪಡುತ್ತದೆ. ದೇವರ ವಾಗ್ದಾನಗಳನ್ನು ನೀವು ಅನುಭವಿಸುವವರಾಗಿರ್ತೀರಿ. ದೇವರ ಪ್ರವಾದನಯುತವಾದಂಥ ವಾಕ್ಯಗಳು ನಿಮ್ಮ ಜೀವಿತಗಳನ್ನು ಕಟ್ಟಿ ಕರ್ತನಿಗೋಸ್ಕರವಾಗಿ ಸಾಕ್ಷಿಯಾಗಿ ನಿಲ್ಲುವುದಕ್ಕೋಸ್ಕರವಾಗಿ ಬರೆಯಲ್ಪಟ್ಟು ನಿಮ್ಮ ಕೈಗಳಲ್ಲಿ ಕೊಟ್ಟಿದ್ದಾರೆ ವಿನಃ ಇದೊಂದು ಶಾಸ್ತ್ರ, ಇದೊಂದು ಭವಿಷ್ಯತ್ತಿನ ವಾಣಿಗಳು ಮಾತ್ರವಲ್ಲದೆ ಈ ನಿಮ್ಮ ಸತ್ಯದೇವ ವೇದ, ದೇವರು ನಿಮಗೆ ಕೊಡಲ್ಪಟ್ಟಿರುವಂಥ ಸತ್ಯವೇದ ನಿಮ್ಮ ಜೀವಿತಗಳನ್ನು ಬದಲಾಯಿಸಲ್ಪಡುವಂಥ ಆಯುಧವಾಗಿದೆ. ನಿಮ್ಮ ಸಂರಕ್ಷಣೆಯ ಆಯುಧವಾಗಿದೆ. ಇದೊಂದು ಒಡಂಬಡಿಕೆಯ ವಾಕ್ಯಗಳಾಗಿದೆ. ಈ ಒಡಂಬಡಿಕೆಯ ವಾಕ್ಯಗಳು ನಿಮ್ಮನ್ನು ಸಂತೈಸುತ್ತದೆ, ಆಧರಿಸುತ್ತದೆ, ಬಲಪಡಿಸದೆ ನಿಮ್ಮ ಬಳಿಗೆ ಅನೇಕ ಜನಗಳನ್ನು ಕರೆತಂದು ನಿಲ್ಲಿಸುವಂಥದ್ದಾಗಿ ಇರಲ್ಪಡುತ್ತದೆ. ಈಗ ದಾವೀದನು ಅಲಿಯುತ್ತಾ ಇದ್ದಾನೆ. ತನ್ನ ದೇಶದ ಅರಸನಿಂದ ತಿರಸ್ಕರಿಸಲ್ಪಟ್ಟ ಸ್ವಂತ ಅವನು ಈಗ ಮಾವನಿಂದ ತಿರಸ್ಕರಿಸಲ್ಪಟ್ಟ ಸಾವಿಗೆ ಹತ್ತಿರವಾಗಿದ್ದಾನೆ. ಆದರೂ ಸಹ ದಾವೀದನು ಆತನು ಕಳವಳಗೊಳ್ಳಲಿಲ್ಲ. ದೇವರ ಮೇಲೆ ಆತನು ನಂಬಿಕೆಯನ್ನು ಬಿಡಲಿಲ್ಲ. ಅಚಲವಾದಂಥ ನಂಬಿಕೆ ದಾವೀದನ ಹೃದಯದಲ್ಲಿತ್ತು.
ದೇವರನ್ನು ಯಾವಾಗಲೂ ಸಹ ಪ್ರಾರ್ಥಿಸುವಂಥ ದೈವ ಮನುಷ್ಯನು ದಾವೀದನು. ಯಥಾರ್ಥವಾಗಿ ದೇವರ ಬಳಿಯಲ್ಲಿ ಹುಡುಕ್ತಾ ಇದ್ದ. ಆತನ ಪರಿಸ್ಥಿತಿಗಳು ಏನಿತ್ತೋ ಅದನ್ನೇ ದೇವರ ಬಳಿಯಲ್ಲಿ ಆರೈಕೆ ಮಾಡ್ತಾ ಇದ್ದ. ಇಂದು ನೀವು ಸಹ ನಿಮ್ಮ ಪರಿಸ್ಥಿತಿಗಳು ಏನಿದೆ ಅದನ್ನು ಆರೈಕೆ ಮಾಡಿರಿ. ಪ್ರಾರ್ಥನೆಗೆ ಕೂತುಕೊಳ್ಳುವಂಥ ಸಮಯದಲ್ಲಿ ನಿಮ್ಮ ಪರಿಸ್ಥಿತಿಗಳನ್ನು ದೇವರ ಮುಂದೆ ತೆರೆದು ಒಪ್ಪಿಸಿಕೊಡ್ರಿ. ಅದನ್ನು ಬಿಟ್ಟು ಇಲ್ಲದೇ ಇರುವಂಥ ಕಾರ್ಯಗಳನ್ನು ನೀವು ಪ್ರಸ್ತಾಪಿಸಬೇಡ್ರಿ. ಕರ್ತ ನಿಮ್ಮ ಹೃದಯವನ್ನು ನೋಡ್ತಾ ಇದ್ದಾನೆ. ನಿಮ್ಮ ಹೃದಯದಲ್ಲಿರುವಂತಹ ಬಯಕೆಗಳು, ನಿಮ್ಮ ಹೃದಯದಲ್ಲಿರುವಂಥ ಕಣ್ಣೀರು, ವೇದನೆಗಳು, ಕಷ್ಟಗಳು ಇವುಗಳನ್ನೇ ನೋಡಲ್ಪಡ್ತಾ ಇದ್ದಾನೆ. ಅದನ್ನು ಬಿಟ್ಟು ಇತರವಾದದ್ದನ್ನು ನೀವು ಕರ್ತನ ಬಳಿಯಲ್ಲಿ ಪ್ರಾರ್ಥಿಸಬೇಡ್ರಿ. ನಿಮ್ಮ ಜೀವಿತದಲ್ಲಿ ಏನಿದೆ ಅದನ್ನೇ ಪ್ರಾರ್ಥಿಸ್ರಿ. ಇದಕ್ಕೆ ಒಂದು ಸುಂದರ ಉದಾಹರಣೆ ದಾವೀದನ ಪ್ರಾರ್ಥನೆಗಳೆಲ್ಲವೂ ಸಹ ಕೀರ್ತನೆಗಳಲ್ಲಿ ಬರೆಯಲ್ಪಟ್ಟಿದೆ. ಕೀರ್ತನ ರೂಪವಾಗಿರುವಂಥ ಒಂದೊಂದು ಕೀರ್ತನೆಗಳನ್ನು ನೋಡ್ರಿ. ಆತನ ಜೀವಿತದಲ್ಲಿ ಏನಿತ್ತು ಅದನ್ನೇ ಆತನು ಬರೆಯಲ್ಪಡ್ತಾನೆ. ಕಣ್ಣಿತ್ತು ಪರ್ವತಗಳನ್ನು ನೋಡುತ್ತಾನೆ, ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂತೆ ಯೆಹೋವನಿಂದಲೇ ನನ್ನ ಸಹಾಯ ಬರುತ್ತದೆ ಎಂಬುದಾಗಿ ಆತನು ಹೇಳಲ್ಪಡ್ತಾನೆ. ಹೌದು, ಸಹಾಯಗಳು ಎಲ್ಲಿಂದಲೂ ಸಹ ಬರದೇ ಇರುವಂಥ ಸಮಯದಲ್ಲಿ ಕರ್ತನಿಂದ ಬರುತ್ತದೆ ಎಂಬುದಾಗಿ ಹೇಳಿ ಆತನು ನಂಬಿದ್ದನು. ಯಾಕಂದರೆ ಉನ್ನತವಾದಂಥ ಬೆಟ್ಟ ಪರ್ವತಗಳನ್ನು ಉಂಟು ಮಾಡಲ್ಪಟ್ಟದ ಕರ್ತನು ನಿಮ್ಮನ್ನು ಎಲ್ಲ ಪರಿಸ್ಥಿತಿಗಳನ್ನು ನೋಡಿ ಸುಮ್ಮನಿರುವಂಥ ದೇವರಲ್ಲ, ನಿಮ್ಮ ಪ್ರಾರ್ಥನೆಗೆ ಉತ್ತರವನ್ನು ಕೊಡುವಂಥ ದೇವರು. ಹಾಗಾಗಿ ನಿಮ್ಮ ಪರಿಸ್ಥಿತಿಗಳನ್ನೇ ಪ್ರಾರ್ಥನೆಯನ್ನಾಗಿ ಮಾಡಿಕೊಳ್ಳ್ರಿ ಪ್ರಿಯರೇ. ನಿಮ್ಮ ಜೀವಿತದಲ್ಲಿ ಏನಿದೆಯೋ ಅದನ್ನು ಕರ್ತನಿಗೆ ಒಪ್ಪಿಸಿಕೊಡ್ರಿ. ಇಂದು ಅನೇಕರು ನಿಮ್ಮನ್ನು ಬಾಧಿಸಿದ್ರೆ ಅದನ್ನೇ ಕರ್ತನ ಬಳಿಯಲ್ಲಿ ಒಪ್ಪಿಸಿಕೊಡ್ರಿ. ದೇವರೇ, ಇತರರು ನನ್ನನ್ನು ಬಾಧಿಸಿದ್ರು ಅಪ್ಪ, ಆ ಬಾಧೆಗಳು ನನ್ನ ಹೃದಯದಲ್ಲಿ ನಾಟಿಕೊಂಡಿದೆ, ಈ ಬಾಧೆಗಳಿಂದ ನನ್ನನ್ನು ಬಿಡಿಸ್ರಿ ಎಂಬುದಾಗಿ ಕರ್ತನನ್ನು ಕೇಳಿಕೊಳ್ಳುವಾಗ ನಿಮ್ಮ ಹೃದಯದ ಅಂತರಾಂಗದಲ್ಲಿ ನಾಟಿಕೊಂಡಿರುವಂಥ ಆ ಮಾತುಗಳನ್ನು, ಆ ಬಾಧೆಗಳನ್ನು ಕರ್ತನು ತೆಗೆದು ಹಾಕಲ್ಪಟ್ಟು ನಿಮ್ಮ ಹೃದಯವನ್ನು ಸಂತೈಸಿ ಸಮಾಧಾನಪಡಿಸಿ ನಡೆಸುವವರಾಗಿದ್ದಾರೆ ಪ್ರಿಯರೇ. ಒಂದು ಸಮಯದಲ್ಲಿ 22ನೇ ಅಧ್ಯಾಯದಲ್ಲಿ ನಾವು ನೋಡುವುದಾದರೆ ದಾವೀದನು ಅಲ್ಲಿಂದ ತಪ್ಪಿಸಿಕೊಂಡು ಅದುಲಾಮ್ ಎಂಬ ಗವಿಗೆ ಬರ್ತಾನೆ. ಈ ವರ್ತಮಾನವು ಅವನ ಅಣ್ಣಂದಿರಿಗೂ ಬೇರೆ ಎಲ್ಲ ಸಂಬಂಧಿಕರಿಗೂ ಮುಟ್ಟಲಾಗಿ ಅವರು ಬಂದು ಅವನನ್ನು ಸೇರಿಕೊಂಡರು. ಇದಲ್ಲದೆ ಕುಗ್ಗಿದವರು, ಸಾಲಗಾರರು, ಮನನೊಂದವರು ಆಗಿರುವ ಸರ್ವ ಜನರು ಬಂದು ಅವನನ್ನು ಆಶ್ರಯಿಸಿಕೊಳ್ಳಲು ಅವನು ಸುಮಾರು 400 ಜನರಿಗೆ ನಾಯಕನಾದನೆಂಬುದಾಗಿ ಬರೆಯಲ್ಪಡುತ್ತದೆ. ಹೌದು, ಎಲ್ಲರಿಂದಲೂ ತಿರಸ್ಕರಿಸಲ್ಪಟ್ಟಂಥವನು, ಆ ದೇಶದ ರಾಜನಿಂದ ತಿರಸ್ಕರಿಸಲ್ಪಟ್ಟು ಪ್ರತಿನಿತ್ಯವೂ ಸಹ ಮರಣದ ಭಯದಲ್ಲಿ ಅಲೆಯಲ್ಪಟ್ಟಂಥ ದಾವೀದನು ಅದುಲಾಮ್ ಎಂಬಂತಹ ಸ್ಥಳಕ್ಕೆ ಬಂದು ಅವನು ಕುಳಿತುಕೊಳ್ಳುವಾಗ, ವಿಶ್ರಾಂತಿಯನ್ನು ತೆಗೆದುಕೊಳ್ಳುವಾಗ ಆ ಸ್ಥಳಕ್ಕೆ ಕರ್ತನು ಅವನ ಅಣ್ಣಂದಿರನ್ನು ಕಳುಹಿಸಲ್ಪಡ್ತಾ ಇದ್ದಾನೆ. ಮಾತ್ರವಲ್ಲದೆ ಆ ಸ್ಥಳಕ್ಕೆ ಸಂಬಂಧಿಕರನ್ನು ಕಳುಹಿಸಲ್ಪಡ್ತಾ ಇದ್ದಾನೆ. ಆ ಸ್ಥಳಕ್ಕೆ ಸಾಲಗಾರರನ್ನು, ಮನನೊಂದಂಥವ್ರನ್ನ, ಕಷ್ಟದಲ್ಲಿರುವವರು, ಕಣ್ಣೀರಿನಲ್ಲಿ ಇರುವವರು, ಇವನ ಪರಿಸ್ಥಿತಿಯ ಹಾಗೆ ಇದ್ದಂಥ ಅನೇಕ ಜನಗಳನ್ನು ಕಳುಹಿಸಲ್ಪಡ್ತಾ ಇದ್ದಾನೆ. ಅವರೆಷ್ಟು ಮಂದಿ ಆಗಿದ್ರು ಗೊತ್ತಾ? ಸುಮಾರು 400 ಮಂದಿ. ಈ 400 ಮಂದಿಗೆ ಈಗ ನಾಯಕ ಯಾರು ಗೊತ್ತಾ? ದಾವೀದನು. ಹೌದು, ಈ 400 ಮಂದಿ ಎಂತೆಂಥ ಕಠಿಣವಾದ ಪರಿಸ್ಥಿತಿಗಳಲ್ಲಿದ್ದರು. ಸಾಲದಲ್ಲಿದ್ದರು, ಕಷ್ಟದಲ್ಲಿದ್ದರು, ಕಣ್ಣೀರಿನಲ್ಲಿದ್ದರು, ತಿರಸ್ಕಾರಕ್ಕೆ ಒಳಗಾಗದಂಥವರು, ಬಡವರಾಗಿ ಇದ್ದರು, ಮನನೊಂದವರಾಗಿದ್ದರು. ಇಂಥವರೆಲ್ಲರಿಗೂ ಸಹ ಈಗ ದಾವೀದನು ನಾಯಕನಾಗ್ತಾ ಇದ್ದಾನೆ. ಪ್ರಿಯರೇ, ನಿಮ್ಮ ಪರಿಸ್ಥಿತಿಗಳು ಇತರರಿಗೆ ನಾಯಕರಾಗಲಿಕ್ಕೋಸ್ಕರವಾಗಿದೆ ವಿನಃ ನಿಮ್ಮ ಅಂತ್ಯಕ್ಕೋಸ್ಕರವಾಗಿ ಇಲ್ಲ. ದಾವೀದನು ಇಂತಹ ಎಲ್ಲ ಪರಿಸ್ಥಿತಿಗಳ ನಡುವೆ ನಡೆಯಲ್ಪಟ್ಟದ್ದು ನಾಯಕತ್ವದ ಗುಣ ಅವನಲ್ಲಿ ಉಂಟು. ನಾಯಕತ್ವದ ಅಭಿಷೇಕವನ ಕರ್ತನ ಅವನಲ್ಲಿ ಇಡಲ್ಪಟ್ಟಿದ್ದಾರೆ. ಈಗ 400 ಜನಗಳಿಗೆ ಅವನ ನಾಯಕನಾಗಿದ್ದಾನೆ. ಮುಂದೆ ಕರ್ತನು ಇಡೀ ಇಸ್ರಾಯೇಲ್ನ 2 ಕುಲಗಳಾದಂಥ ಇಸ್ರಾಯೇಲ್, ಯಹೂದರ ಎಲ್ಲ ಕುಲಗಳಿಗೂ ಸಹ ಅವನು ರಾಜನಾಗಿರ್ತಾನೆ. ಅಂಥ ಅಭಿಷೇಕವನ್ನು ಕರ್ತನು ನೀಡಲ್ಪಟ್ಟಿದ್ದಾರೆ. ಹಾಗಾಗಿ ನೀವು ಎಂದಿಗೂ ಸಹ ಬಿದ್ದು ಹೋಗಲ್ಪಡಬೇಡ್ರಿ. ಕರ್ತ ನಿಮ್ಮನ್ನು ಸಂತೈಸುವವರಾಗಿದ್ದಾರೆ. ಆ ಆದರಣೆ, ಆ ಸಂತೈಸುವಿಕೆಯನ್ನು ನೀವು ಹೊಂದಿಕೊಂಡಾಗ ಇತರರನ್ನು ಸಂತೈಸ್ರಿ. ಕೆಲವೊಂದು ಸಮಯದಲ್ಲಿ ನೀವು ದುಃಖದಲ್ಲಿರ್ಬೋದು, ಕಣ್ಣೀರಿನಲ್ಲಿರ್ಬೋದು, ನೀವೇ ಮನನೊಂದವರಾಗಿರ್ಬೋದು, ಸಾಲದಲ್ಲಿರ್ಬೋದು. ಇತರರು ನಿಮ್ಮ ಬಳಿಯಲ್ಲಿ ಬರುವಾಗ ನೀವು ಅವರನ್ನು ಸಂತೈಸ್ರಿ. ನನ್ನ ಪರಿಸ್ಥಿತಿನೇ ಹೀಗೆ ಇದೆ, ನಾನು ಇವರನ್ನು ಹೇಗೆ ಸಂತೈಸಲಿ ಎಂಬುದಾಗಿ ಹೇಳಿ ನೀವು ತಿರಸ್ಕಾರ ಮಾಡಬೇಡ್ರಿ. ದಾವೀದನ ಪರಿಸ್ಥಿತಿ ಎಷ್ಟು ಇಕ್ಕಟ್ಟಾದಂಥ ಪರಿಸ್ಥಿತಿಯಲ್ಲಿತ್ತು. ಆದರೆ ಅವನ ಬಳಿಗೆ ಬಂದಂಥವರು ಯಾರೂ ಸಹ ಹಣವನ್ನು, ಆಹಾರವನ್ನು ತೆಗೆದುಕೊಂಡು ಬರಲಿಲ್ಲ. ಏನು ಇಲ್ಲದವರಾಗಿ ಬಂದರು. ಬಡವರು, ಕೊರತೆಯಲ್ಲಿರುವಂಥವರು, ಸಾಲದಲ್ಲಿರುವಂಥವರು, ದುಃಖದಲ್ಲಿರುವಂಥವರು, ಮನನೊಂದಂಥವರು, ಆಹಾರವಿಲ್ಲದಂಥವರು ಎಲ್ಲರೂ ಸಹ ದಾವೀದನ ಬಳಿಯಲ್ಲಿ ಬರುವಂಥದ್ದನ್ನು ನೋಡ್ತಾ ಇದ್ದೇವೆ. ದಾವೀದನ ಬಳಿಗೆ ಬರುವಾಗ ಅವರು ಏನೂ ಸಹ ತೆಗೆದುಕೊಂಡು ಬರಲಿಲ್ಲ. ಆದರೆ ದಾವೀದನ ಅದು ಯಾವುದನ್ನು ಸಹ ನಿರೀಕ್ಷಿಸಲಿಲ್ಲ. ಒಂದು ನಾಯಕತ್ವದ ಗುಣದ ಅಭಿಷೇಕ ನಿಮ್ಮಲ್ಲಿ ಇರುವಾಗ ಯಾವುದನ್ನು ನಿರೀಕ್ಷಿಸಬೇಡ್ರಿ. ಬದಲಾಗಿ ಇತರರಿಗೆ, ನಿಮ್ಮನ್ನ ಬಳಿಗೆ ಬಂದಂಥವರ ನಿರೀಕ್ಷೆಗೆ ನಿಮ್ಮನ್ನೇ ಆಧಾರವಾಗಿಟ್ಟು ಕರ್ತನು ಅವರ ಇಷ್ಟಗಳನ್ನು, ಅವರ ಬಾಯಾರಿಕೆಗಳನ್ನು ನಿಮ್ಮ ಮುಖಾಂತರವಾಗಿ ತೀರಿಸುವವರಾಗಿ ಇದ್ದಾರೆ. ಅದಕ್ಕೋಸ್ಕರವಾಗಿ ಈ ಕಠಿಣ ಪರಿಸ್ಥಿತಿಗಳಲ್ಲಿ ಕರ್ತ ನಿಮ್ಮನ್ನು ನಡೆಸ್ತಾ ಇದ್ದಾರೆ. ಒಂದೊಂದು ಕಠಿಣ ಪರಿಸ್ಥಿತಿಗಳು ನಿಮ್ಮ ಆರಂಭ ಎಂಬುದಾಗಿ ಅರಿತುಕೊಳ್ಳ್ರಿ, ಅದು ಅಂತ್ಯ ಅಲ್ಲ. ಒಂದೊಂದು ಕಠಿಣ ಪರಿಸ್ಥಿತಿಗಳಲ್ಲೂ ಸಹ ನೀವು ಸಂತೈಸುವಿಕೆಯನ್ನು ಕರ್ತನಿಂದ ಹೊಂದಿಕೊಳ್ಳ್ರಿ.
ಇತರರನ್ನು ಸಂತೈಸುವಂಥ ನಿಮ್ಮ ನಾಲಿಗೆಗಳನ್ನು ಕರ್ತನು ಬಲಪಡಿಸುವವರಾಗಿ ಇದ್ದಾರೆ. ನಿಮ್ಮ ನಾಲಿಗೆಗಳನ್ನು ಸಂತೈಸುವಂಥ ಮಾತುಗಳನ್ನು ದೇವರಾಗಿರುವಂಥ ಯೇಸು ಇಡುವವರಾಗಿ ಇದ್ದಾರೆ. ಆದುದರಿಂದ ಪ್ರಿಯ ದೇವರ ಮಗನೇ ಮಗಳೇ, ಸೋತು ಹೋಗಲ್ಪಡಬೇಡ್ರಿ, ಕರ್ತನಿಗೆ ಒಪ್ಪಿಸಿಕೊಡ್ರಿ. ಜೀವುಳ್ಳಂಥ ಕರ್ತನು ನಿಮ್ಮನ್ನು ಸಂತೈಸ್ತಾನೆ. ಆತನ ವಾಕ್ಯದ ಮುಖಾಂತರವಾಗಿ, ಆತ್ಮನ ಮುಖಾಂತರವಾಗಿ ಅಥವಾ ಸೇವಕರ ಮುಖಾಂತರವಾಗಿ, ದೈವ ಮಕ್ಕಳ ಮುಖಾಂತರವಾಗಿ ತುಂಬ ಆತ್ಮೀಯವಾದಂಥವ್ರು ನಿಮಗೆ ಕೊಡಲಿಕ್ಕೆ ಇದ್ದಾರೆ. ನಿಶ್ಚಯವಾಗಿ ಅವರಿಂದ ನೀವು ಆದರಣೆಯನ್ನು ಹೊಂದಿಕೊಳ್ತೀರಾ. ನೀವು ಇತರರನ್ನು ಸಂತೈಸುವ ಹಾಗೆ ಕರ್ತ ನಿಮ್ಮ ನಾಲಿಗೆಗಳನ್ನು, ಆ ಸಂತೈಸುವಂಥ ಮಾತುಗಳನ್ನು, ವಾಕ್ಯಗಳನ್ನು ಇಡಲ್ಪಟ್ಟು ನಡೆಸುವವರಾಗಿ ಇದ್ದಾರೆ. ಮನಗೊಂದು ಪಡಬೇಡ್ರಿ, ದುಃಖಿಸಬೇಡ್ರಿ. ನಿಮ್ಮನ್ನು ದೇವರು ಸಂತೈಸ್ತಾ ಇದ್ದಾರೆ. ನೀವು ಕೈ ಬಿಡಲ್ಪಟ್ಟಂಥ ಸ್ಥಿತಿಯಲ್ಲಿರುವಂಥ ನಿಮ್ಮನ್ನು ದೇವರು ಕಾಣ್ತಾ ಇದ್ದಾರೆ, ನಿಮ್ಮನ್ನು ನೋಡ್ತಾ ಇದ್ದಾರೆ. ದೇವರು ನಿಮಗೋಸ್ಕರವಾಗಿ ಒಂದು ಸ್ಥಳವನ್ನು ಇಡಲ್ಪಟ್ಟಿದ್ದಾರೆ. ಆ ಸ್ಥಳದಲ್ಲಿ ಅನೇಕ ಜನಗಳನ್ನು ಕರೆತು ನಿಮಗೋಸ್ಕರವಾಗಿ ಕೊಡಲ್ಪಡ್ತಾರೆ. ಈಗ ಒಬ್ಬಂಟಿಗನಾಗಿ ನೀವು ಅಲಿತಾ ಇರ್ಬೋದು. ಎಲ್ಲರೂ ಇದು ಸಹ ಕೈ ಬಿಡಲ್ಪಟ್ಟಂಥ ಸ್ಥಿತಿಯಲ್ಲಿರ್ಬೋದರು. ಪ್ರಿಯ ದೇವರ ಮಗನೇ ಮಗಳೇ, ನಿನಗೆ ದೇವರು ಮಾತನಾಡ್ತಾ ಇದ್ದಾರೆ. ಈ ದಿವಸದಿಂದ ಕರ್ತನು ಒಂದು ಹೊಸ ಕಾರ್ಯಗಳನ್ನು ನಿಮ್ಮ ಜೀವಿತದಲ್ಲಿ ಮಾಡುವವರಾಗಿದ್ದಾರೆ. ಅವರಿಗೆ ಒಪ್ಪಿಸಿಕೊಡ್ರಿ. ಸ್ತೋತ್ರ ಕರ್ತನೆ, ಸ್ತೋತ್ರ ದೇವರೇ, ಸ್ತೋತ್ರ ಯೇಸುವೆ. ಸಂತೈಸುವಂತಹ ನಾಲಿಗೆ ಜೀವದಾರ ವೃಕ್ಷ ಎಂಬುದಾಗಿ ಹೇಳಲ್ಪಟ್ಟ ಪ್ರಕಾರವಾಗಿ ಅಪ್ಪ, ಈ ಸಹೋದರಿಯನ್ನು ಮುಟ್ಟಿರಿ ಅಪ್ಪ. ಸಂತೈಸುವಂಥವರಿಲ್ಲದಂತೆ ಬಲಾತ್ಕರಿಸಲ್ಪಟ್ಟು ಇವರ ಜೀವಿತವನ್ನು ಒಡೆದು ಹಾಕಲ್ಪಟ್ಟಂಥವರು ಅನೇಕರು ಅಪ್ಪ. ಇವರ ಹೃದಯ ನೊಂದಲ್ಪಟ್ಟಿದೆ, ಗಾಯವಾಗಿ ಇದೆ. ಇವರ ಜೀವಿತ ಒಡೆಯಲ್ಪಟ್ಟಂಥ ಸ್ಥಿತಿಯಲ್ಲಿದೆ. ಮನೆ ಎರಡಾಗಿ ಇದೆ ಅಪ್ಪ. ಕರ್ತನೆ, ಎಲ್ಲವನ್ನ ಮಾರ್ಪಡಿಸ್ರಿ ಅಪ್ಪ. ದಾವೀದನನ್ನ ಆಶೀರ್ವದಿಸಿದಂಥ ದೇವರು ಎಲ್ಲರೂ ಕೈ ಬಿಡಲ್ಪಟ್ಟಂಥ ಸಮಯದಲ್ಲೂ ಸಹ, ದೇಶದ ಅಧಿಪತಿಯು ಅವನನ್ನು ಮುಗಿಸಬೇಕೆಂಬುದಾಗಿ ಪ್ರಯತ್ನ ಪಟ್ಟಂಥ ಸಮಯದಲ್ಲೂ ಸಹ ದಾವೀದನಿಗೆ ಆಧಾರವಾಗಿದ್ದುಕೊಂಡು ಅವನನ್ನು ಕರ್ತನ ರಕ್ಷಿಸಲ್ಪಟ್ಟಂಥ ಯೇಸುವೆ, ಈ ಸಹೋದರಿಗೆ ನೀವು ಆಧಾರವಾಗಿದ್ದು ರಕ್ಷಿಸಿ ನಡೆಸಿರಿ ಅಪ್ಪ. ನಿಮ್ಮ ಕರೆಗಳಿಗೆ ಇವರನ್ನು ಒಪ್ಪಿಸಿಕೊಡ್ತಾ ಇದ್ದೇವೆ. ಈಗಲೇ ನೀವು ಅವರನ್ನು ಮುಟ್ಟಿರಿ. ಪವಿತ್ರಾತ್ಮನೇ, ನೀವು ಈಗಲೇ ಅವರನ್ನು ಸಂತೈಸಿ ಬಲಪಡಿಸಿ ನಡೆಸಿರಿ. ಸ್ತೋತ್ರ ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್. ಕರ್ತನ ರೂಪಕ್ಕೆ ದೇವಿ ಜನರೇ, ಈ ಸಂದೇಶ ನಿಮಗೆ ಪ್ರಯೋಜನಕರವಾಗಿರುವುದಾದರೆ ಇದನ್ನು ಮತ್ತೊಬ್ಬರಿಗೆ ಕಳುಹಿಸಲ್ಪಡ್ರಿ. ನಿಮ್ಮ ಪ್ರಾರ್ಥನೆ ಮನವಿಗಳಿರುವುದಾದರೆ ನಮ್ಮೊಡನೆ ಹಂಚಿಕೊಳ್ಳ್ರಿ. ನಾವು ನಿಮಗೋಸ್ಕರವಾಗಿ ಪ್ರಾರ್ಥಿಸುತ್ತೇವೆ. ಮಾತ್ರವಲ್ಲದೆ ನಮಗೋಸ್ಕರವಾಗಿ ಪ್ರಾರ್ಥನೆ ಮಾಡಿರಿ. ಕರ್ತನ ಚಿತ್ತದನುಸಾರವಾಗಿ ನಾವು ಸೇವೆ ಮಾಡುವ ಹಾಗೆಯೂ ಬೇಕಾದಂತೆ ಎಲ್ಲ ಅಗತ್ಯವನ್ನು ಒದಗಿಸಿಕೊಡುವ ಹಾಗೆ ಪ್ರಾರ್ಥನೆ ಮಾಡಿರಿ. ಕರ್ತನ ಬರೋಣ ತಡವಾಗಿರುವುದಾದರೆ ಮುಂದಿನ ವಾರದಲ್ಲಿ ಮತ್ತೊಂದು ಸಂತೆಗೊಂದು ಸತ್ಯ ಸಂದೇಶದಲ್ಲಿ ನಾವು ಕಾಣಿಸಿಕೊಳ್ಳೋಣ. ಅಲ್ಲಿವರೆಗೂ ಕರ್ತ ನಿಮ್ಮನ್ನು ಆಶೀರ್ವದಿಸಲು ನಿಶ್ಚಯವಾಗಿ ಕರ್ತ ನಿಮ್ಮನ್ನು ಮುಟ್ಟಿದ್ದಾರೆ. ದೇವರಾಗಿರುವಂಥ ಆತ್ಮನೇ ನಿಮ್ಮ ಜೊತೆಯಲ್ಲಿ ಮಾತನಾಡಿದ್ದಾರೆ. ಕರ್ತನು ಯೇಸುವಿನಲ್ಲಿ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಶುಭ ಸಂಜೆ.